ಅಲ್ಲಿ ಒಳಗೊಳಗೆ ತಂತ್ರ ಕುತಂತ್ರ ಸಿದ್ದರಾಮಯ್ಯಗೆ ಟೆನ್ಷನ್ ಮೇಲೆ ಟೆನ್ಷನ್. ಸಿದ್ದರಾಮಯ್ಯಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಒಂದೆಡೆ ಮೈಸೂರು, ಮತ್ತೊಂದೆಡೆ ಮಂಡ್ಯ. ಮೈಸೂರಲ್ಲಿ ಒಳಗೊಳಗೆ ತಂತ್ರ ಕುತಂತ್ರವನ್ನ ಮಾಡಲಾಗ್ತಾ ಇದೆ ಅಭ್ಯರ್ಥಿಯನ್ನ ಸೋಲಿಸುವ ನಿಟ್ಟಿನಲ್ಲಿ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಇಲ್ಲಿ ಪ್ರಮುಖವಾದಂತಹ ಕ್ಷೇತ್ರ ಅಂದ್ರೆ ಪ್ರತಿಷ್ಠೆ ಆಗಿದೆ ಸಿದ್ದರಾಮಯ್ಯನವರಿಗೆ ಮೈಸೂರು ಕ್ಷೇತ್ರ, ಮತ್ತು ಒಂದ್ ಕಡೆ ಮಂಡ್ಯದ ಒಂದು ತಂತ್ರ ಕುತಂತ್ರ ಎಲ್ಲವೂ ಕೂಡ ಅವರಿಗೆ ಟೆನ್ಷನ್ ಅನ್ನ ತಂದಿದೆ. ಮೈಸೂರು ಮಂಡ್ಯ ಜೊತೆ ಮತ್ತೊಂದು ಟೆನ್ಷನ್ ಕೂಡ ಇದೆ ಸಿದ್ದರಾಮಯ್ಯನವರಿಗೆ. ತುಮಕೂರು ಕಾಂಗ್ರೆಸ್ನಲ್ಲೂ ಕೂಡ ವಿರೋಧಾಭಾಸ ಎದುರಾಗಿರುವಂತದ್ದು. ಮೈತ್ರಿ ಅಭ್ಯರ್ಥಿ ದೇವೇಗೌಡರ ಪರ ಇಲ್ಲ ಒಲವು ಕಾಂಗ್ರೆಸ್ ನಾಯಕರಿಗೆ. ಮೂರು ಕಡೆ ಕೈತೆನೆ ಕಾರ್ಯಕರ್ತರ ತಿಕ್ಕಾಟ ಶುರುವಾಗಿರೋದು. ಮೈಸೂರಲ್ಲಿ ಸಭೆ ನಡೆಸಿದ್ರೂ ಕೂಡ ಬಗೆಹರಿತಾ ಇಲ್ಲ ಸಮಸ್ಯೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರಿಗೆ ಏನ್ ಮಾಡ್ಬೇಕು ಅನ್ನೋದೇ ತೋಚ್ತಾ ಇಲ್ಲ. ತುಮಕೂರಲ್ಲೂ ಕೂಡ ಪ್ರಚಾರಕ್ಕೆ ಕೈ ನಾಯಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಒಬ್ರು ಬಂದ್ರೆ ಮತ್ತೊಬ್ರು ಬರ್ತಾನೆ ಇಲ್ಲ ಪ್ರಚಾರಕ್ಕೆ. ಎಲ್ಲಾ ಸಮಸ್ಯೆಗಳಿಂದ ಸಿದ್ದರಾಮಯ್ಯನವರಿಗೆ ತಲೆಬಿಸಿ ಶುರುವಾಗಿದೆ. ಏನ್ ಮಾಡಬೇಕು, ಯಾವ ರೀತಿಯಾಗಿ ಆ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನುವ ನಿಟ್ಟಿನಲ್ಲಿ ತುಮಕೂರಲ್ಲೂ ಕೂಡ ಪ್ರಚಾರಕ್ಕೆ ಕೈ ನಾಯಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಮೈಸೂರು ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ ಸಿದ್ದರಾಮಯ್ಯನವರು. ಆದ್ರೆ ಆ ಪ್ರತಿಷ್ಠೆಗೆ ತಡೆ ಓಡ್ತಾ ಇರೋದು ಅಂದ್ರೆ ಮಂಡ್ಯದ ಟೆನ್ಷನ್, ಹಾಗೆ ತುಮಕೂರಿನ ಟೆನ್ಷನ್. ಮಂಡ್ಯದಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರು ವರ್ತಿಸ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೀವು ಕೂಡ ನೋಡಿದ್ದೀರಾ. ಮತ್ತು ಒಂದ್ ಕಡೆ ತುಮಕೂರಲ್ಲಿ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಪ್ರಮುಖವಾಗಿ ಮುದ್ದಹನುಮೇಗೌಡರು, KN ರಾಜಣ್ಣ, ಈ ರೀತಿಯಾಗಿ ಕಾಂಗ್ರೆಸ್ ನಾಯಕರ ಅಸಹಕಾರ ಕೂಡ ಇಲ್ಲಿ JDS ನಾಯಕರನ್ನ ಕೇಳುವಂತೆ ಮಾಡಿರುವಂತದ್ದು. ಸೊ ಹೀಗಾಗಿ ಮೈಸೂರಿನಲ್ಲಿ ತಂತ್ರ ಕುತಂತ್ರ ಕೂಡ ನಡೀತಾ ಇದೆ. ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ತುಮಕೂರಿನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಅವೆಲ್ಲವೂ ಕೂಡ ಮೈಸೂರಿನಲ್ಲಿ ಎಫೆಕ್ಟ್ ಆಗ್ತಾ ಇರೋದು ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದ ಒಂದು ರೀತಿಯಾದಂತಹ ತಲೆಬಿಸಿಯನ್ನ ತಂದಿದೆ. ಯಾಕೆಂದ್ರೆ ಮೈಸೂರನ್ನ ಗೆಲ್ಲೇಬೇಕು ಅನ್ನುವಂತಹ ಒಂದು ಪ್ರತಿಷ್ಠೆ ಸಿದ್ದರಾಮಯ್ಯನವ್ರದ್ದಾದ್ರೆ, ಇನ್ನು ಒಂದ್ ಕಡೆ ಮಂಡ್ಯ ತುಮಕೂರಿನಲ್ಲಿ ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಕಾಂಗ್ರೆಸ್ ನಾಯಕರ ಒಂದು ಅಸಮಾಧಾನದ ಹೊಗೆ ಇಲ್ಲಿ ಮೈಸೂರಿನ ಕ್ಷೇತ್ರದಲ್ಲೂ ಕೂಡ ಅಫೆಕ್ಟ್ ಆಗ್ತಾ ಇದೆ ಸಿದ್ದರಾಮಯ್ಯನವರಿಗೆ. ಇಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾದಂತಹ ಒಂದು ಮೈತ್ರಿ ಪಕ್ಷದ ನಾಯಕರಿಗೆ ತಲೆಬಿಸಿ ಆಗಿದೆ ಅನ್ನೋದನ್ನ. ಅದರಲ್ಲೂ ಎಸ್ಪೆಷಲಿ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಾಗಿ ತಲೆಬಿಸಿ ತಂದಿದೆ ಅನ್ನೋದು. ಇಲ್ಲಿ ಮೈಸೂರು ಗೆಲ್ಲಬೇಕಾಗಿದೆ ಕಾಂಗ್ರೆಸ್, ಆದ್ರೆ ಆ ಕ್ಷೇತ್ರವನ್ನ ಗೆಲ್ಲಬೇಕು ಅಂದ್ರೆ ಮಂಡ್ಯ ಮತ್ತೆ ತುಮಕೂರಿನಲ್ಲಿ ಇರುವಂತಹ ಒಂದು ಅಸಮಾಧಾನ, ಆಕ್ರೋಶ, ಭಿನ್ನಮತ, ವೈಮನಸ್ಸು ಏನಿದೆ ಇವೆಲ್ಲವನ್ನೂ ಕೂಡ ಸರಿದೂಗಿಸ್ಬೇಕು. ಹಾಗಿದ್ರೆ ಮಾತ್ರ ಮೈಸೂರನ್ನ ಗೆಲ್ಲೋದಕ್ಕೆ ಆಗುತ್ತೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಾಗಿ ಅಲ್ಲಿರುವಂತಹ ಅಸಮಾಧಾನವನ್ನ ಸರಿಪಡಿಸಬೇಕು ಅನ್ನುವ ಟೆನ್ಷನ್ ಎದುರಾಗಿರುವಂತದ್ದು. ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಅಂಡ್ ಟೀಮ್ ನ ಟೆನ್ಷನ್ ಇದ್ರೆ, ತುಮಕೂರಿನಲ್ಲಿ ಮುದ್ದಹನುಮೇಗೌಡರ ಟೀಮ್ ನ ಟೆನ್ಷನ್ ಸಿದ್ದರಾಮಯ್ಯನವರಿಗೆ ಎದುರಾಗಿದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, ಇಲ್ಲಿ ಮೈಸೂರನ್ನ ಹರಸಾಹಸವನ್ನ ಪಟ್ಟು ಸಿದ್ದರಾಮಯ್ಯನವರು ಹೇಗೋ ಟಿಕೆಟ್ ಅನ್ನ ಪಡ್ಕೊಂಡ್ರು, ಅವರ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಟ್ಟರು, ಪ್ರತಿಷ್ಠೆಯಾಗಿ ಪಡ್ಕೊಂಡಿದ್ದಾರೆ. ಆದ್ರೆ ಈ ಕ್ಷೇತ್ರ ಗೆಲ್ಬೇಕು ಅಂದ್ರೆ ಮಂಡ್ಯ ತುಮಕೂರಿನಲ್ಲಿರುವಂತಹ ಅಸಮಾಧಾನವನ್ನ ಬಗೆಹರಿಸಬೇಕು. ಸೊ ಯಾವ ರೀತಿಯಾಗಿ ತಲೆಬಿಸಿ ಎದುರಾಗಿದೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದ್ ಕಡೆ ಕರ್ನಾಟಕದಲ್ಲಿ ಸುಮಾರು 22ಕ್ಕೂ ಹೆಚ್ಚು ಸೀಟನ್ನ ಗೆಲ್ಲುವಂತ ಗುರಿಯನ್ನ ಏನು ಹೈಕಮಾಂಡ್ ಕೊಟ್ಟಿದೆ. ಈ ನಡುವೆ ಏನು 3 ಕ್ಷೇತ್ರದಲ್ಲಿ ಉಂಟಾಗಿರತಕ್ಕಂತ ಭಿನ್ನಮತ ಶಮನ ಏನಿದೆ ಅದು ಕೂಡ ಎಲ್ಲ ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎಲ್ಲ ಒಂದ್ ಕಡೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಮುಖ್ಯವಾಗಿ ತನ್ನ ತವರು ಜಿಲ್ಲೆ ಮೈಸೂರಲ್ಲೇ ಗೆಲ್ಲಬೇಕಾದಂತ ಅನಿವಾರ್ಯತೆ ಉಂಟಾಗಿದೆ ಈಗಾಗಲೇ. ಯಾಕಂದ್ರೆ ಅಲ್ಲಿ ತನ್ನ ಅಸ್ತಿತ್ವದ ಪ್ರಶ್ನೆ, ಈಗಾಗಲೇ ಪ್ರತಿಷ್ಠೆ ಪ್ರಶ್ನೆಯಿಂದಾಗಿ ಆ ಒಂದು ಜಿಲ್ಲೆಯನ್ನ ಗೆಲ್ಲೋದಕ್ಕೆ ಇದೀಗ ಎಲ್ಲಾ ರೀತಿಯ ತಂತ್ರ
ಕುತಂತ್ರಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಿನ ಸ್ಥಳೀಯ ಜೆಡಿಎಸ್ ಮುಖಂಡರುಗಳೇ ಅವರಿಗೆ ಒಂದು ಶಾತನ್ನ ಕೊಡ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಇದ್ರ ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಇದೀಗ ಚಿಂತನೆಯಲ್ಲಿರುವಂತದ್ದು. ಇನ್ನು ಮತ್ತೊಂದ್ ಕಡೆ ತುಮಕೂರು ಕ್ಷೇತ್ರ ಆಗಿರ್ಬೋದು, ಈಗಾಗಲೇ ಮುದ್ದಹನುಮೇಗೌಡರು ಏನಿದ್ದಾರೆ ಅವರು ಅಲ್ಲಿ ಮಾಜಿ ಸಂಸದರು, ಈಗಾಗಲೇ ಟಿಕೆಟ್ ಅನ್ನ ಬಿಟ್ಕೊಟ್ಟಿರುವಂತಹ ದೇವೇಗೌಡರು, ಆದ್ರೂ ಕೂಡ ತನ್ನ ಮುನಿಸವನ್ನ ಮುಂದುವರಿಸಿದ್ದಾರೆ. ಅವರು ದೇವೇಗೌಡರಿಗೆ ಪ್ರಚಾರಕ್ಕಾಗ್ಲಿ ಅಥವಾ ಯಾವುದೇ ರೀತಿಯಾದಂತಹ ಒಂದು ಸಭೆ ಸಮಾರಂಭಗಳಿಗೂ ಕೂಡ ಅವರು ಮುದ್ದಹನುಮೇಗೌಡರು ಕೂಡ ಹೋಗ್ತಾ ಇಲ್ಲ. ಇನ್ನು ಮತ್ತೊಂದ್ ಕಡೆ ಮಂಡ್ಯ ಸಿದ್ದರಾಮಯ್ಯವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು ಮಂಡ್ಯ ಕ್ಷೇತ್ರ ಅಂತ ಹೇಳ್ಬೋದು. ಈಗಾಗಲೇ ಮಂಡ್ಯದಲ್ಲಿ ಉಂಟಾಗಿರ್ತಕ್ಕಂಥ ಭಿನ್ನಮತ ಏನಿದೆ, ಮುಖ್ಯವಾಗಿ ಸುಮಲತಾ ಅಂಬರೀಶ್ ಅವರ ಪರವಾಗಿ ಈಗಾಗಲೇ ಮಂಡ್ಯ ಸ್ಥಳೀಯ ಮುಖಂಡರು ಬೆಂಬಲವನ್ನ ಕೊಡ್ತಾ ಇರುವಂತದ್ದು, ಪರೋಕ್ಷವಾಗಿ ಅಲ್ಲಿ ಪ್ರಚಾರ ಮಾಡುವಂತ ಆಗಿರ್ಬೋದು, ಜೊತೆಗೆ ಸಭೆ ಸಮಾರಂಭ ಆಗಿರ್ಬೋದು, ಈ ಎಲ್ಲಾ ಒಂದು ವಿಚಾರಗಳ ಸಂದರ್ಭದಲ್ಲೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಸಾಥನ್ನ ಕೊಡ್ತಾ ಇರುವಂತದ್ದು. ಹೀಗಾಗಿ ಇದನ್ನ ನಿವಾರಣೆ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು ಅನ್ನುವಂತ ಚಿಂತನೆ ಇದೀಗ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಮುಂದಾಗಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ನಾಳೆ ಮಂಡ್ಯ ಮುಖಂಡರ ಒಂದು ಸಭೆಯನ್ನ ಕರೆದಿರುವಂತದ್ದು, ಮುಖ್ಯವಾಗಿ ಚಲುವರಾಯಸ್ವಾಮಿ ಆಗಿರ್ಬೋದು, ನರೇಂದ್ರ ಸ್ವಾಮಿ ಆಗಿರ್ಬೋದು, ಜೊತೆಗೆ ರಮೇಶ್ ಬಂಡಿಸಿದ್ದೇಗೌಡರು ಆಗಿರ್ಬೋದು, ಇವರೆಲ್ಲರನ್ನ ಕರೆಯೋದ್ರ ಮೂಲಕವಾಗಿ ಯಾವ ರೀತಿ ನಾವು ಮುಂದೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಸಭೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ನಿನ್ನೆ ರಾತ್ರಿ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡೋದ್ರ ಮೂಲಕವಾಗಿ ಕಾಂಗ್ರೆಸ್ನ ಅಸಹಕಾರದ ಬಗ್ಗೆ ಒಂದು ಅಳಲನ್ನ ತೋಡಿಕೊಳ್ಳುವಂತದ್ದು. ಈಗಾಗಲೇ ನಾನು ಕ್ಯಾಂಪೇನ್ ಮಾಡ್ತಾ ಇದ್ದೇನೆ, ಕ್ಯಾಂಪೇನ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಸ್ಥಳೀಯ ನಾಯಕರು ನಮಗೆ ಸಾಥನ್ನ ಕೊಡ್ತಾ ಇಲ್ಲ. ಹೀಗಾಗಿ ನೀವು ಮಧ್ಯಪ್ರವೇಶ ಮಾಡೋದ್ರ ಮೂಲಕವಾಗಿ ಅವ್ರಿಗೆ ಬುದ್ಧಿಮಾತನ್ನು ಹೇಳೋದ್ರ ಮೂಲಕವಾಗಿ ತಮಗೆ ಬೆಂಬಲವನ್ನ ಕೊಡಬೇಕು, ಆ ರೀತಿಯಾದಂತಹ ಬುದ್ಧಿವಾದವನ್ನ ಅವರಿಗೆ ಹೇಳಬೇಕು ಅನ್ನೋ ಒಂದು ಹೇಳಿಕೆಯನ್ನು ಮಾತನ್ನ ಹೇಳಿರುವಂತದ್ದು. ಸಿದ್ದರಾಮಯ್ಯವರು ಕೂಡ ಅದಕ್ಕೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನೀನು ಯಾವುದೇ ಕಾರಣಕ್ಕೂ ಎದುರುಬೇಡ, ನಾನು ನಿನ್ನ ಪರವಾಗಿದ್ದೀನಿ, ನಿನ್ನ ಗೆಲ್ಲಿಸುವಂತಹ ಜವಾಬ್ದಾರಿ ನನ್ನದು ಅನ್ನುವಂತ ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯ ಹೇಳ್ಕಳಿಸಿರುವಂತದ್ದು. ಹೀಗಾಗಿ ನಾಳೆ ನಡೆಯುವಂತಹ ಈ ಒಂದು ಸಭೆ, ಮಂಡ್ಯ ಮುಖಂಡರ ಸಭೆ ಏನಿದೆ, ಮಹತ್ವವಾಗಿ ಪರಿಣಮಿಸಿರುವಂತದ್ದು. ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಂಡ್ಯ ಮುಖಂಡರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಆದ್ರೆ ಮಂಡ್ಯ ಮುಖಂಡರು ಇದಕ್ಕೆ ಸಿದ್ದರಾಮಯ್ಯರ ಮಾತಿಗೆ ಒಪ್ಪಿಲ್ಲ. ಹೀಗಾಗಿ ನಾಳಿನ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಇದೀಗ ಉಂಟಾಗಿರುವಂತದ್ದು. ಒಟ್ಟಾರೆಯಾಗಿ ಪೃಥ್ವಿರಾಜ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತುಮಕೂರು, ಮಂಡ್ಯ ಮತ್ತೆ ತುಮಕೂರು, ಮಂಡ್ಯ ಈ ಕ್ಷೇತ್ರಗಳು ಬಹಳ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ನಾಳಿನ ಮಂಡ್ಯ ಮುಖಂಡರ ಸಭೆಯನ್ನು ಕೂಡ ಒಂದು ರೀತಿ ಕುತೂಹಲ ಮೂಡಿಸಿರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಮಂಡ್ಯ ಟೆನ್ಷನ್ ಬಗೆಹರಿಸಲು ಮತ್ತೊಂದು ಪ್ರಯತ್ನ. ನಾಳೆ ಮಂಡ್ಯ ಕೈ ಮುಖಂಡರ ಸಭೆಯನ್ನ ಕರೆದಿದ್ದಾರೆ ಸಿದ್ದರಾಮಯ್ಯನವರು. ನಾಳೆ ಬೆಂಗಳೂರಲ್ಲಿ ಮಂಡ್ಯ ಕೈ ಮುಖಂಡರ ಸಭೆಯನ್ನ ಕರೆದಿದ್ದಾರೆ. ಮಾಜಿ ಸಿಎಂ ಆಗಿ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯ ಮಂಡ್ಯ ಟೆನ್ಷನ್ ಏನಿದೆ, ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಅಸಹಕಾರ ಏನಿದೆ, ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಾಳೆ ಬೆಂಗಳೂರಿನಲ್ಲಿ ಮಂಡ್ಯ ಕೈ ಮುಖಂಡರ ಸಭೆಯನ್ನ ಕರೆದಿದ್ದಾರೆ. ಸಮನ್ವಯ ಸಮಿತಿಯ ಅಧ್ಯಕ್ಷ ಸಿದ್ದರಾಮಯ್ಯ, ಚಲುವರಾಯಸ್ವಾಮಿ ಸೇರಿ ಎಲ್ಲರೂ ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ಮಂಡ್ಯ ಬಿಕ್ಕಟ್ಟು ಶಮನಕ್ಕೆ ಸಿದ್ದರಾಮಯ್ಯನವರು ಸರ್ಕಸ್ ಅನ್ನ ಮಾಡ್ತಾ ಇರುವಂತದ್ದು. ನಾಳೆ ಮಂಡ್ಯ ಸಮಸ್ಯೆ ಬಗೆಹರಿಯುವಂತ ನಿರೀಕ್ಷೆ ಕೂಡ ಇದೆ. ಬಗೆಹರಿಲಿಲ್ಲ ಅಂದ್ರೆ ಮೈಸೂರಿನಲ್ಲಿ ಅದು ಎಫೆಕ್ಟ್ ಆಗುತ್ತೆ. ಸೊ ಹೀಗಾಗಿ ಬಗೆಹರಿಸಲೇಬೇಕಾದಂತ ಒತ್ತಡ ಕೂಡ ಸಿದ್ದರಾಮಯ್ಯನವರ ಮೇಲಿದೆ. ಮಂಡ್ಯ ಸಮಸ್ಯೆ ಸಂಬಂಧ ನಿಖಿಲ್ ಸಿದ್ದು ಭೇಟಿಯಾಗಿದ್ರು. ನಿನ್ನೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ರು ನಿಖಿಲ್ ಕುಮಾರಸ್ವಾಮಿ. ಕಾಂಗ್ರೆಸ್ ಅಸಹಕಾರದ ಬಗ್ಗೆ ಸಿದ್ದು ಬಳಿ ಅಳಲನ್ನ ಕೂಡ ತೋಡ್ಕೊಂಡಿದ್ರು ನಿಖಿಲ್ ಕುಮಾರಸ್ವಾಮಿ. ಎಲ್ಲವನ್ನೂ ಕೂಡ ಸರಿ ಮಾಡುವ ಭರವಸೆಯನ್ನ ನೀಡಿದ್ರು ಸಿದ್ದರಾಮಯ್ಯ. ನಾಳಿನ ಸಭೆಯಲ್ಲಿ ಭಿನ್ನಮತ ಶಮನ ಮಾಡುವ ಭರವಸೆಯನ್ನ ಕೂಡ ನೀಡಿದ್ರು. ಇದೇ ವೇಳೆ ಪ್ರಚಾರಕ್ಕೆ ಬರುವಂತೆ ಸಿದ್ದರಾಮಯ್ಯನವರಿಗೆ ನಿಖಿಲ್ ಕುಮಾರಸ್ವಾಮಿ ಆಹ್ವಾನವನ್ನ ಕೂಡ ನೀಡಿದ್ರು. ಒಟ್ಟಿನಲ್ಲಿ ಮಂಡ್ಯ ಕ್ಷೇತ್ರವನ್ನ ಹೇಗಾದ್ರೂ ಮಾಡಿ ಗೆದ್ದೇ ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ ಒಂದ್ ಕಡೆ ಇಲ್ಲಿ ಜೆಡಿಎಸ್ ನ ನಾಯಕರು ಹರಸಾಹಸವನ್ನ ಪಡ್ತಾ ಇದ್ರೆ. ಯಾಕೆಂದ್ರೆ ಸುಮಲತಾ ಅಂಬರೀಶ್ ಅವರಿಗೆ ವ್ಯಕ್ತವಾಗ್ತಿರುವಂತಹ ಆ ಒಂದು ಜನ ಬೆಂಬಲವನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಅಲ್ಲಿ ಕಾಂಗ್ರೆಸ್ ನಾಯಕರ ಸಹಕಾರ ಮುಖ್ಯವಾಗಿದೆ. ಸೊ ಹೀಗಾಗಿ ಅವರ ಸಹಕಾರವನ್ನ ನನಗೆ ಕೊಡಿಸಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ನಿನ್ನೆ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಚರ್ಚೆಯನ್ನ ಕೂಡ ಮಾಡಿದ್ರು. ನೀವು ಕೂಡ ಪ್ರಚಾರಕ್ಕೆ ಬರಬೇಕು, ಹಾಗೆ ಕಾಂಗ್ರೆಸ್ ನಾಯಕರ ಅಸಹಕಾರದ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಲಾಗ್ತಾ ಇದೆ. ಇದೇ ಒಂದು ಕಾರಣಕ್ಕೆ ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿಯನ್ನ ನೀಡಿ ನಿಖಿಲ್ ಕುಮಾರಸ್ವಾಮಿ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಮಂಡ್ಯದಲ್ಲಿ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸಿಕೊಡಿ ಸಿದ್ದರಾಮಯ್ಯನವರೇ ಅಂತ ಅವರ ಬಳಿ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಯಾಕೆಂದ್ರೆ ಮಂಡ್ಯ ಇಡೀ ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಒಂದ್ ಕಡೆ ಸಿಎಂ ಕುಮಾರಸ್ವಾಮಿ ಅವರ ಪುತ್ರನ ಸ್ಪರ್ಧೆ, ಹಾಗೆ ಅಂಬರೀಶ್ ಅವರ ಪತ್ನಿ ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆ. ಧರ್ಮವನ್ನು ಪಾಲಿಸಲಿಕ್ಕೋಸ್ಕರ ನಮ್ಮ ಹಿರಿಯ ನಾಯಕರಾದಂಥ ಸಿದ್ದರಾಮಯ್ಯನ ಭೇಟಿಯಾಗಿ ಒಂದು ಆಶೀರ್ವಾದ ಪಡೆದಿದ್ದೇನೆ. ಇದೇ ರೀತಿ ಇವತ್ತು ಹಲವಾರು ನಾಯಕರುಗಳೇನಿದ್ದಾರೆ, ಕಾಂಗ್ರೆಸ್ ನಾಯಕರುಗಳು
ಎಲ್ಲರ ಮನೆಗಳಿಗೂ ಕೂಡ ತೆರಳಿ ಅಥವಾ ಫೋನ್ನಲ್ಲಾದರೂ ಮಾತಾಡ್ತೀನಿ. ಯಾಕಂದರೆ ಕಂಪ್ಲೀಟ್ ಬ್ಯುಸಿ ಇದೆ, ಶೆಡ್ಯೂಲ್ ಕಂಪ್ಲೀಟ್ ಪ್ಯಾಕ್ ಆಗಿದೆ, ಚಾರ್ಟ್ ಔಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 15ನೇ ತಾರೀಕುವರೆಗೂ ಟೈಮ್ ಇಲ್ಲ. ನಾಳೆ ಯುಗಾದಿ, ಅದಕ್ಕೋಸ್ಕರ ಬಂದಿದ್ದೀನಿ ಬೆಂಗಳೂರಿಗೆ. ಕಳೆದ 25 ದಿನದಿಂದನೂ ಅಲ್ಲೇ ವಾಸ್ತು ಹೂಡಿದ್ದೇನೆ. ಹಾಗಾಗಿ ಏನು ಸಮಸ್ಯೆಗಳಿಲ್ಲ. ಎಲ್ಲರೂ ಒಂದು ವಿಶ್ವಾಸಕ್ಕೆ ತಗೊಂಡೋಗುವಂಥ ಜವಾಬ್ದಾರಿ ನನ್ನ ಮೇಲಿದೆ, ತಗೊಂಡು ಹೋಗ್ತಾ ಇದ್ದೀನಿ. ಇಲ್ಲ, ಕೆಲವೊಂದಷ್ಟು ವಿಚಾರಗಳು ಚರ್ಚೆ ಮಾಡಿದ್ವು. 12ನೇ ತಾರೀಕು ಬರ್ತಾ ಇದ್ದಾರೆ ಸಿದ್ದರಾಮಣ್ಣ, ದೇವೇಗೌಡರು ಸಾಹೇಬರು, ಕುಮಾರಣ್ಣವರೆಲ್ಲ ಒಂದೇ ವೇದಿಕೆ ಮೇಲೆ ಒಂದು ಕಾರ್ಯಕ್ರಮ, ಒಂದು ಸಭೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಭಾಳಷ್ಟು ವಿಚಾರಗಳು ಚರ್ಚೆ ಮಾಡಿದ್ವು. ದೊಡ್ಡ ಹಿರಿಯ ನಾಯಕರು, ಅವರ ಒಂದು ಆಶೀರ್ವಾದ ಪಡೀಲಿಕ್ಕೋಸ್ಕರ ಇವತ್ತಿಲ್ಲಿ ಬಂದಿದ್ದೇನೆ. ಭಾಳಷ್ಟು ವಿಚಾರಗಳು ಚರ್ಚೆ ಮಾಡಿದ್ವಿ. ಆಗುತ್ತೆ 9ನೇ ತಾರೀಕು ದೇವೇಗೌಡರು ನಾವು ಹೋಯ್ತೀವಿ, ಎಲ್ಲ ಸರ್ ಹೋಗುತ್ತೆ. ನಾಳೆ ಇಲ್ಲ, ನಾಳಿದ್ದು ಆಗುತ್ತೆ 9ನೇ ತಾರೀಕು ದೇವೇಗೌಡರು ನಾವು ಹೋಯ್ತೀವಿ, ಎಲ್ಲ ಸರ್ ಹೋಗುತ್ತೆ.